ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನು. ಆತನನ್ನು ಈ ಲೋಕಕ್ಕೆ ರಕ್ಷಣೆ ಆಗಬೇಕು ಅನ್ನುವುದಕ್ಕೆ ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡೋದಕ್ಕಲ್ಲ, ಖಂಡಿಸುವುದಕ್ಕಲ್ಲ. ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 17 ನೀವು ನೋಡಿ. ಅಲ್ಲಿ ದೇವರು ಹೇಳ್ತಾರೆ, ನಾನು ತೀರ್ಪು ಮಾಡುವುದಕ್ಕೋಸ್ಕರ ಬಂದಿಲ್ಲ. ನನ್ನ ಮಗನನ್ನು ಈ ಲೋಕಕ್ಕೆ ನಾನು ತೀರ್ಪು ಮಾಡುವುದಕ್ಕೆ ಕಳಿಸಿಲ್ಲ. ನನ್ನ ಮಗನ ಮುಖಾಂತರ ಲೋಕವನ್ನು ರಕ್ಷಿಸುವುದಕ್ಕಾಗಿ ಕಳಿಸಿದನು. ನಾವು ದೇವರ ವಾಕ್ಯವನ್ನು ಬೋಧಿಸುವಾಗ ಯಾವತ್ತೂ ದೇವಜನರು ತಪ್ಪಿತಸ್ಥರು ಎಂದೆನಿಸಿಕೊಂಡು ಖಂಡನೆಗೊಳಗಾಗುವ ಹಾಗೆ ಬೋಧಿಸಬಾರದು. ದೇವಜನರು ಪಾಪದಿಂದ ಮೋಸ ಹೋಗಿ ಕಠಿಣರಾಗುವಂತೆ ಅವರನ್ನು ರಕ್ಷಿಸಬೇಕಾದರೆ ಒಬ್ಬರನ್ನೊಬ್ಬರು ಪ್ರತಿನಿತ್ಯವೂ ಪ್ರೋತ್ಸಾಹಿಸಿರಿ ಎಂಬುದಾಗಿ ಸತ್ಯವೇದ ನಮಗೆ ಹೇಳ್ತದೆ. ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಮಾಡಿ, ಒಬ್ಬರನ್ನೊಬ್ಬರು ಪ್ರೀತಿಸಿ, ಒಬ್ಬರಿಗೊಬ್ಬರು ಹೆಗಲು ಕೊಡಿ, ಒಬ್ಬರ ಭಾರವನ್ನು ಒಬ್ಬರು ಹೊರಿರಿ, ಒಬ್ಬರಿಗೊಬ್ಬರು ಸಹಬಾಳ್ವೆಯಿಂದ, ಐಕ್ಯಮತ್ಯದಿಂದ, ಸಮಾನತೆಯಿಂದ ಅನೇಕ ಕಡೆ ಸುವಾರ್ತೆಯನ್ನು ಸಾರಿ ಕರ್ತನ ನಾಮ ಮಹಿಮೆ ಹೊಂದುತ್ತದೆ. ಇಬ್ರೂ ಪತ್ರಿಕೆ 3ನೇ ಅಧ್ಯಾಯ 13 ನಾವು ನೋಡುವುದಾದರೆ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ದಿನ ಎಂದು ಕರೆಯಲ್ಪಡುವಾಗಲೇ ಪ್ರತಿನಿತ್ಯವೂ ಒಬ್ಬೊಬ್ಬರನ್ನೊಬ್ಬರು ಎಚ್ಚರಿಸಿರಿ. ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕಾಗಿದೆ ಪ್ರಿಯರೇ. ಅದರ ಅರ್ಥ ಏನಪ್ಪ ಅಂದರೆ, ಪ್ರತಿನಿತ್ಯವೂ ಯಾರಿಗೆ ಬೋಧಿಸುತ್ತೇವೆಯೋ ಅವರನ್ನು ನಮ್ಮ ಸಂದೇಶದ ಮೂಲಕ ಪ್ರೋತ್ಸಾಹಿಸಬೇಕು. 2, ನಾವು ಈ ರೀತಿಯಾಗಿ ಮಾತ್ರ ಅವರನ್ನು ಪಾಪದಿಂದ ರಕ್ಷಿಸಬಹುದು. ನಾವು ವಿಶ್ವಾಸಿಗಳನ್ನು ನಮ್ಮ ಬೋಧನೆಯ ಮೂಲಕ ಖಂಡಿಸುವುದರಿಂದ ಅವರು ಹೆಚ್ಚು ಪವಿತ್ರಾತ್ಮರನ್ನಾಗಿ ಮತ್ತು ದೇವರಲ್ಲಿ ಹೆಚ್ಚು ಭಕ್ತಿ ಉಳ್ಳವರನ್ನಾಗಿ ಬದಲಾಯಿಸಬಹುದು ಎಂದು ಯೋಚಿಸುವಂತೆ ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕಾಗ್ತದೆ. ಹೊಸ ಒಡಂಬಡಿಕೆಯಲ್ಲಿ ದೇವರ ಮಾರ್ಗವೇನೆಂದರೆ, ನಾವು ಯಾವ ಬೋಧಕನ ಒತ್ತಡವೂ ಇಲ್ಲದೆ ಸ್ವ ಇಚ್ಛೆಯಿಂದ ಸಂತೋಷದಿಂದ ದೇವರನ್ನು ಅನುಸರಿಸುವುದು. ದೇವರನ್ನು ನಾವು ಅನುಸರಿಸುವಂತಹ ಒಂದು ಪರಿ ಇದೆಯಲ್ಲ, ಅದು ಅತ್ಯುತ್ತಮವಾದದ್ದು. ರೋಮಪತ್ರಿಕೆ 15ನೇ ಅಧ್ಯಾಯ 5 ನೀವು ನೋಡಿ. ನೀವು ಕ್ರಿಸ್ತ ಯೇಸುವನನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ತಾಳ್ಮೆಯೂ ಆದರಣೆಯೂ ಉಳ್ಳ ದೇವರು ನಿಮಗೆ ಅನುಗ್ರಹಿಸಲಿ. ಅಂದರೆ ಒಂದೇ ಮನಸ್ಸುಳ್ಳವರು, ಎಲ್ಲರದು ಒಂದೇ ಮನಸ್ಸು, ಜೊತೆಗೆ ತಾಳ್ಮೆ ಬಹಳ ಮುಖ್ಯ. ದೇವರ ಮಕ್ಕಳೇ, ನಾವು ಪಾಪವನ್ನು ಸ್ಪಷ್ಟವಾಗಿ ಅದನ್ನು ಮನದಲ್ಲಿಟ್ಟುಕೊಂಡು ಎಚ್ಚರಿಸೋಣ. ಅದು ನಮ್ಮೊಳಗಡೆ ಬರದೇ ಇರುವ ಹಾಗೆ ನಾವು ನೋಡಿಕೊಳ್ಳೋಣ. ನಮ್ಮ ಬೋಧನೆಯಲ್ಲಿ ನಾವು ಪಾಪವನ್ನು ಎತ್ತಿ ತೋರಿಸುವ ತಂತ್ರದ ಬಲೆಗೆ ಸುಲಭವಾಗಿ ಬೀಳಬಹುದು. ಆದರೆ ನಮ್ಮ ಸೇವೆಯ ಗುರಿ ತಪ್ಪಿದೆ ಮತ್ತು ನಾವು ಜನರನ್ನು ಅಪರಾಧಿ ಮನಸ್ಥಿತಿಗೆ ತಳ್ಳಿದ್ದೇವೆ ಎನ್ನುವಂಥದ್ದು ಬೇಡ. ಯಾಕಂದರೆ ನಾವು ದೇವರನ್ನು ಅರಿತಿದ್ದೇವೆ. ದೇವರು ನಮ್ಮನ್ನು ಅದ್ಭುತಗಳ ಮೇಲೆ ಅದ್ಭುತಗಳು ನಡೆಸುವವರಾಗಿದ್ದಾರೆ. ಯಾಕೆಂದರೆ ಆತನು ಮಹಾ ಒಳ್ಳೆಯವನು, ಮಹಾಜ್ಞಾನಿ, ರಾಜರಿಗೆ ರಾಜ, ವೈದ್ಯರಿಗೆ ವೈದ್ಯ. ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಕರ್ತನ ನಾಮ. ಹಾಗಾಗಿ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರೇ ಸಹಾಯ ಮಾಡಪ್ಪ. ಸಭಾಪಾಲಕರ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಸಭಾಪಾಲಕರ ವಿರುದ್ಧ ಎದ್ದೇಳಿರ್ತಕ್ಕಂಥ ಎಲ್ಲವೂ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ, ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ, ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ವಿಶೇಷವಾಗಿ ಆಶೀರ್ವದಿಸು
ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದಾರೋ ಅವರೆಲ್ಲರನ್ನ ಯೇಸುವಿನ ನಾಮದಲ್ಲಿ ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ.